ಸಭಾ ಪಂಡಿತರಲ್ಲಿ ಸವನೆ ಪ್ರಾರ್ಥನೆ. ಪರಮ ಪೂಜ್ಯರು, ಸೌತ್ರಿಯ ಬ್ರಹ್ಮನಿಷ್ಠರು, ನಡೆದಾಡುವ ದೇವರು ಸಿದ್ದೇಶ್ವರಪ್ಪ ಅವರ ಪಾದಕ್ಕೆ ಹೆಣಿಮಣಿದು ಅವರ ಕರಸಂಜಾತರಾದಂಥ ಶ್ರೀ ಈ ಗುರುದೇವ ಆಶ್ರಮದ ಈ ಮಠದ ಉತ್ತರಾಧಿಕಾರಿಗಳಾದಂಥ ಅಮೃತಾನಂದಪ್ಪ ಅವರಿಗೆ ಹಣಿಮಣಿದು ಇಂದಿನ ಗುರುನಮನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಗುರುವಿನ ಒಂದು ದರ್ಶನ, ಗುರು ವಾಕ್ಯವನ್ನು ಕೇಳಿ ಅವನ ಋಣ ಮುಟ್ಟಿಸಲಿಕ್ಕೆ ಬಂದಂಥ ತಮ್ಮೆಲ್ಲರ ಹೃದಯದಲ್ಲಿ ವ್ಯಾಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಹೇಳಿ, ಎದಕಿ ಮೇಲೆ ಆಸನರಾದಂಥ ನಮ್ಮ ಲ್ಯಾಪ್ ಮಾರಾದರು ಮತ್ತು ನಮ್ಮ ಮೋಕ್ಷಿದ್ ಮಾರಾದರು ಎಲ್ಲರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಇಂದಿನ ದಿವಸ ಗುರು ನಮೂನ ಕಾರ್ಯಕ್ರಮ. ಗುರು ನಮೂನ ಅಂದರೆ ಏನ್ರಿ? ಅಂದರೆ ಗುರುವಿಗೆ ನಾವು ತನು ಮನ ಧನದಿಂದ ನಾವು ಅವನಿಗೆ ನೆನೆಸೋದು, ಅವನಿಗೆ ಪರಮಾತ್ಮಗೆ ನಾವು ನೆನೆಸೋದು. ಅದಕ್ಕೆ ಇಂಥ ಕಾರ್ಯಕ್ರಮ ಅಪ್ಪ ಅವರು ಹಮ್ಮಿಕೊಂಡಾರ. 5 ದಿವಸ ನಿಮಗೆ ಟೈಮ್ ಕೊಟ್ಟಾರ. 5 ದಿವಸದೊಳಗೆ ನಾವು ಒಳ್ಳೆ ಅಮೃತವಾಣಿಯನ್ನು ಕೇಳಿ ನಾವು ಪುಣ್ಯತರಾಗೋದು, ಹೌದಲ್ರಿ? ಯಾಕಂದ್ರೆ ಇಂಥ ಸಮಯ ನಮಗೆ ಮ್ಯಾಗಿಂದ ಮ್ಯಾಗ ಸಿಗೋದಿಲ್ಲ, ಯಾವಾಗರೇ ಒಮ್ಮೆ ಸಿಗ್ತಾವೆ. ಈ ಸಮಯನ್ನು ಈ ಅರ್ಥ ನಾವು ಹಾಳು ಮಾಡಬಾರ್ದು. ಸಮಯದ ಅರ್ಥ ಇಡೀ ನಮ್ಮ ಭಾರತ ದೇಶದಲ್ಲಿ ಅಪ್ಪವರು ಒಬ್ಬರೇ ಸಮಯದೊಳಗೆ ಬಂದಾರ. ಎಷ್ಟೋ ಮಂದಿ ಅದಾರ, ಜಗದ್ಗುರುಗಳು ಅದಾರ, ಎಷ್ಟೋ ಗುರುಗಳು ಅದಾರ, ಸಮಯಕ್ಕೆ ತಕ್ಕಂತೆ ಬರೋರು ಯಾರೂ ಇಲ್ಲ. ಈ ಮಠದವರು ಅಪ್ಪವರು ಸಮಯಕ್ಕೆ ತಕ್ಕಂತೆ ಟೈಮ್ ಹಾಳು ಮಾಡಲಾರ್ದಂಗೆ ಯಾರು ಇದ್ರೆ ಅಪ್ಪವರು ಒಬ್ಬರೇ, ಹೌದಲ್ರಿ? ಅದಕ್ಕೆ ಇಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಪ್ರವಚನ ಕೇಳೋದಂದ್ರೆ ಸಮಯ ಅರ್ಥ ಕಳಿಬಾರ್ದು. ಸಮಯ ಅಂದ್ರೆ ಅದಕ್ಕತ್ತೀರಿ ನೀವು? ಮನುಷ್ಯ ಜನ್ಮದ ಇದೊಂದು ಸಮಯ ಅದು, ಹಂಗೂ ಗೊತ್ತಾಗೋಲ್ಲ. ನಾವು ಬಿಜಾಪುರಕ್ಕೆ ಹೋಗ್ಬೇಕಾಗ್ಯದ ರೀ, 10ಕ್ಕೆ ಗಾಡಿ ಅದ ಕಾತ್ರಾಳದಾಗ. ನಾವು 10:20ಕ್ಕೆ ಹೋದೆವು ಅಂದ್ರೆ ಗಾಡಿ ಹೋಗಿಬಿಡ್ತದೆ. ಆ ಗಾಡಿ ಕಳ್ಕೊಂಡು ಬಳಕ ಸಮಯ ಗೊತ್ತಾಗ್ತದೆ ನಿನಗೆ. ಬಿಜಾಪುರ ಸಿಗ್ತದೇನ್ರಿ? ಗಾಡಿ ಕಳ್ಕೊಂಡು ಒಳಕ್ಕೆ ನಾ ಬರಲಿಲ್ಲ ಯಾಕೆ ಆ ಟೈಮ್ಗೆ ಅನ್ನೋದು ಅವಾಗ ಗೊತ್ತಾಗ್ತದೆ. ಅದರಂತೆ ಕೋರ್ಟ್ದಾಗ ಒಂದು ಕೇಸ್ ನಡೆದ, 50 ವರ್ಷ ಆಯಿತು. ಒಂದು ತಾರೀಕಿಗೆ ಮುಗಿದದ. ಆ ತಾರೀಕಿಗೆ ಹೋಗಿ ನಿಂತಿದ್ದೆವು. ಮುನ್ಸಿಪ್ ಜಡ್ಜ್ ಕರೆದ ಆ ಕೇಸ್ ಮುಗಿಸವದಾನ. ಎಲ್ಲರೂ ಪಟ್ಟಿ ಅಂಗಡಿಯಾಗ ಹೋಗಿ ಸುಟ್ಟಿಗೆ ಬಿಡಿ ಸೇದ್ಕೋತ ಕೂತ್ರಿ ಅಂದ್ರೆ ಒದರಿ ಬಿಡ್ತಾನವ. ಒದರಿ ಬರಟ್ಟಿಗೆ ಆಯಿತು, ಮುಗಿದಿರ್ತದ. ನಮ್ಮ ಟೈಮ್ ಯಾವಾಗ ಬರ್ತದೆ ರೀ? ನಿನ್ನ ಟೈಮ್ ಮುಗ್ದದ, ಮನೆಗೆ ಹೋಗಿ ಮತ್ತೆ 10 ವರ್ಷ ಎಡ್ತಾಕತ್ತಾನವ. ಯಾವಾಗ ರೀ? ನೀ ಟೈಮ್ ಕಳ್ಕೊಂಡು ಬಳಕೆ, ಹೌದಿಲ್ಲ ರೀ? ಆವಾಗ ನಿನಗೆ ಸಮಯದ ಅರ್ಥ ಗೊತ್ತಾಗ್ತದೆ. ಅದರಂತೆ ಪರಮಾತ್ಮ ನಮಗೆ ಮನುಷ್ಯ ಜನ್ಮ ಅನ್ನೋದು ಇದು ಸಮಯ ಕೊಟ್ಟಾನ. ನಮಗೆ ಹೆಂಡ್ತಿ ಮಾಡ್ಕೊಳಕ್ಕೆ ಕೊಟ್ಟಾನೇನು? ಒಂದು 10 ಎಕರೆ ಹೊಲ ತೊಳಕ್ಕೆ ಕೊಟ್ಟಾನೇನು? ಒಂದು 50 ಲಕ್ಷದ ಗಾಡಿ ಹಾಕೊಂಡ್ರದ್ದು ಕೊಟ್ಟಾನೇನು? ಇಲ್ಲ. ಇದು ಜನ್ಮ ಸ್ವಾರ್ಥಕ್ಕೆ ಮಾಡ್ಕೊ ಈ ಸಮಯ. ಪರಮಾತ್ಮ 33 ಕೋಟಿ ದೇವತೆಗಳು ಅಂದಾರತ್ತ, ನಮಗೆ ಮನುಷ್ಯ ಜನ್ಮಕ್ಕೆ ಕೊಡು, ನಮಗೆ ದೇವತಿ ಜನ್ಮ ಬೇಡ. ನೋಡ್ರಿ ಎಷ್ಟು ಶ್ರೇಷ್ಠ ಜನ್ಮದಿದು. ಅವ್ರು ದೇವತೆಗಳು ಅಂದಾರತ್ತ, ನಮಗೆ ಮನುಷ್ಯ ಜನ್ಮ ಕೊಡು ಅಂದ ಬಳಕ ದೇವತರು ಮನುಷ್ಯ ಜನ್ಮ ಬೇಡ್ತಾರಂದ್ರೆ ಈ ಜನ್ಮ ಎಷ್ಟು ಶ್ರೇಷ್ಠ ಇದ್ದಿರ್ಬೇಕ್ರಿ. ವಿಚಾರ ಮಾಡಿರಿ. ನಾವು ಅಲ್ಲೇ ಕಬ್ಬನಾಗಿ ಕೂತಿದ್ದೆವು, ನಾವು ದ್ರಾಕ್ಷಿ ಕೂತೀವಿ, ದಾಳಿಂಬ್ರದಾಗ ಕೂತಿದ್ದೆವು, ಇನ್ನೂ ಹೆಚ್ಚು ಮಾಡ್ಬೇಕಂತ ಹೇಳಿ, ಹೌದಿಲ್ರಿ? ಹೋಗ್ಯಾದ ಸಾಯಿಮ ಅಲ್ಲೇನು ಕಳಿಬೇಡ್ರಿ. ಅಪ್ಪವ್ರು ಮ್ಯಾಗಿನ ಮ್ಯಾಗಿದು ಸಮಯ ಇಟ್ಕೊಂಡಾರ, ಹೌದಿಲ್ರಿ? ಇಂಥ ಸಮಯಕ್ಕೆ ತಪ್ಪಿಸ್ಬೇಡ್ರಿ. ಯಾಕೆ ಕೇಳ್ರಿ? ಪರಮಾತ್ಮ ಭಾಳ ದೊಡ್ಡವದಾನ. ನಿಮ್ಮ ಕಾಲಾಗ ಭಾಳ ಕೆಲಸ ಮಾಡ್ಯಾರ ಗುರುಗಳು ಮತ್ತು ಪರಮಾತ್ಮ. ಎಂತಿಂಥ ಕೆಲಸ ಮಾಡ್ಯಾರ ಪರಮಾತ್ಮ ಭಕ್ತರ ಕಾಲಾಗ. ಒಮ್ಮ ಕೌರವರ ಪಾಂಡವರ ಯುದ್ಧದೊಳಗೆ ದಿನ ಕೌರವರೇ ಸಾಯ್ಲಕತ್ರತ್ತ ದುರ್ಯೋಧನ ಬಂದು ಬೇಯ್ದ ಕೌರವರಿಗೆಲ್ಲ ಏನೋ ದನಗಿನ ಕಾಯ್ತೀರಿ ಅಂತ ದಿನ ಕೌರವ್ರ ಸತ್ರತ್ ಸುದ್ದಿ ಬರ್ತಾರೆ, ಪಾಂಡವ್ರ ಸತ್ರತ್ ಸುದ್ದಿನೇ ಬರೋದ್ರು. ಬಳಿಯರಿ ಉಟ್ಕೋರಿ, ಶಿರಿಯರಿ ಉಡ್ರಿ ಎತ್ತು ಬೇಯ್ದ. ಯಾರು? ದುರ್ಯೋಧನ. ಯಾರೆಲ್ಲರಿಗೆ ಬೇಡ ಸಮಯ ಹೆಂಗಾಯ್ತು ರೀ ಅಂತ ಕೇಳಿದ್ರೆ ಅವಾಗ ಭೀಷ್ಮಾಚಾರಿಗೆ ಸಿಟ್ಟು ಬತ್ತು ಗುರುಗಳು. ಅವ್ರಂದ್ರತ್ತ, ನಾಳೆಗೆ ಪಾಂಡವ್ರ ನಟ್ಟಂಶ ಮಾಡಿಬಿಡ್ತೀನಿ ಅಂತತ್ತು ಅವ ದುರ್ಯೋಧನ ಬೇಯಣ. ಏನಂದ್ರಿ? ನಾಳೆಗೆ ಪಾಂಡವ್ರ ಅಂಶ ನಿರ್ದೋಷ ಮಾಡಿಬಿಡ್ತ. ಆಗ್ಲಿಕ್ಕಂದ್ರೆ ಹೆಂಗೆ ಅಂದ ದುರ್ಯೋಧನ. ಆಗ್ಲಿಕ್ಕಂದ್ರೆ ನಾ ಭೂಮಿ ಮ್ಯಾಗಿರಂಗಿಲ್ಲ ಅಂದವ. ಇದು ಭೀಷ್ಮ ಪ್ರತಿಜ್ಞೆ ಅಂದವ.
ನೋಡ್ರಿ ಇಟ್ಟಂದು ಹೋಗಿಬಿಟ್ಟ. ಅವಾಗ ಇದು ಚಿಂತಿ ಪರಮಾತ್ಮಗಾಯ್ತು ಕೃಷ್ಣಗೆ. ಭೀಷ್ಮಾಚಾರಿ ಇಳಿಯತ್ತೇನಂದ್ರೆ ಮಾತು ಸುಳ್ಳಾಗಲ್ಲ. ನಾಳಿಗೆ ಪಾಂಡವ್ರ ಅಂಶ ನಟ್ಟಂಶ ಮಾಡ್ತೀನತ್ತಾನ, ಆಗ್ಲಿಕ್ಕಂದ್ರೆ ನಾ ಭೂಮಿ ಮ್ಯಾಗ ಇರಂಗಿಲ್ಲ ತಾನ, ಇದು ಮಾತು ಸುಳ್ಳಾಗಲ್ಲ ಅಂದು ಪರಮಾತ್ಮಗೆ ಚಿಂತೆ ಐತತ್ತ. ದ್ರೌಪದಿ ಕಡೆ ಬಂದತ್ರಿ ಕೃಷ್ಣ. ದ್ರೌಪದಿ ನಿನ್ನ ಕೂಕುಮ ಅಳಗ್ತದ ಅಂದತ್ತ. ಹೇ ಪರಮಾತ್ಮ, ಹಿಂಗ್ಯಾಕೆ ಮಾಡ್ತಿ, ಇದ್ಯಾಕೆ ಮಾತು ಮಾತಾಡ್ತಿ, ನಿನ್ನ ಬಾಯಿದಿಂದ ಬರಬಾರ್ದು, ಇದು ನನ್ನ ಕೂಕುಮ ಅಳಗ್ತತ್ತಿದ್ದು ನಿನ್ನ ಬಾಯಿದಿಂದ ಬರಬಾರ್ದು. ಇಲ್ಲ ಪ್ರಸಂಗ ಹಂಗೆ ಬಂದದ ದೇವಿ. ಏನು ಬಂದದ, ಭೀಷ್ಮ ಪ್ರತಿಜ್ಞೆ ಮಾಡ್ಯಾನ 10 ಮುಳುಗಟ್ಟಿಗೆ ಪಾಂಡವ್ರ ಅಂಶ ನಿರಂಶ ಮಾಡ್ತೀನತ್ತಾನ. ಯಪ್ಪ ಎಲ್ಲದಕ್ಕೆ ನೀನೇ ಕಾರಣ ಇದ್ದೀವೋ ಭಗವಂತ, ನೀನೇ ಕಾಪಾಡು ನನ್ನ ಕೂಕುಮ ಅಂದ ಬಳಕ ನೀವೊಂದು ಕೆಲಸ ಮಾಡ್ಬೇಕಂದವ. ಏನು ಮಾಡಬೇಕು, ಈಗ ಭೀಷ್ಮ ಪ್ರತಿಜ್ಞೆ ಮಾಡ್ಯಾನ, ಅವ ಯೋಗ ತಪಾದೊಳಗೆ ಕೂತಾನವ. ನೀವು ಹೋಗಿ ಖೂನು ಕೊಡ್ಲಾರ್ದಂಗೆ ಅವನಿಗೆ ನಮಸ್ಕಾರ ಮಾಡು. ಯಾರಿಗೆ, ಆ ಗುರುವಿಗೆ ಅವನಿಗೆ ನಮಸ್ಕಾರ ಮಾಡು. ಯಾಕಾಗಲ್ದ ಅಂದಳಕಿ, ನಿನ್ನ ಖೂನು ಕೊಡಬೇಡ, ಸಪ್ಪಳು ಮಾಡಬೇಡ, ಸುಮ್ಮ ಹೋಗಿ ಅವನಿಗೆ ನಮಸ್ಕಾರ ಮಾಡು, ಯೋಗ ತಪದೊಳಗದ ಅಂದು ಕೂಡಲೇ ಈಕಿ ದ್ರೌಪದಿ ಹೊಂಟಳ್ರಿ. ಯಾರಿಗೆ, ಭೀಷ್ಮಗೆ ನಮಸ್ಕಾರ ಮಾಡ್ಲಕ್ಕೆ. ಹೋಗೋಳ ಕಾಲಾಗ ಚಪ್ಪಲ್ ಹಾಕ್ಕೊಂಡಿಳು ದ್ರೌಪದಿ. ಹಿಂದೆ ಕೃಷ್ಣ ಬೆನ್ನ ಹತ್ತಿದ, ಚಪ್ಪಲ್ ಕಳಿ ಆವಾಸ ಆಗ್ತಾವ ನಾವು, ಚಪ್ಪಲ್ ಕಳೆದಳು, ಮುಂದೆ ಹೊಂಟಳು. ಅವು ಎರಡೂ ಚಪ್ಪಲ್ ಕೃಷ್ಣ ಹೊತ್ಕೊಂಡತ್ರಿ ಹಿಂದೆ. ನೋಡ್ರಿ ಆಕಿ ನಮಸ್ಕಾರ ಮಾಡ್ಲಕ್ಕೆ ಹೊಂತಾಳೆ, ಅವು ಚಪ್ಪಲ್ ತೊಗೊಂಡು ಬಗಲ ಹಿಡ್ಕೊಂಡು ಬೆನ್ನು ಹತ್ತದ ಹಿಂದೆ ಹೋಗಿ ಭೀಷ್ಮ ಯೋಗ ತಪದೊಳಗೆ ಕಣ್ಣು ಮುಚ್ಚಿ ತಪಶ್ಚರಿ ಒಳಗೆ ಕೂತಿದ್ರಿ. ಹೋಗಿ ನಮಸ್ಕಾರ ಮಾಡಿ ಜರ ಬಳಿ ಸಪ್ಪಳು ಮಾಡಿದಳು. ಸೌಭಾಗ್ಯವತಿ ಅಂದವ. ಹಿಂದೂ ವಿಚಾರ ಮಾಡಲಿಲ್ಲ, ಮುಂದೆ ಮಾಡಿ ಸೌಭಾಗ್ಯವತಿ ಅನ್ನೋನು ಹಿಂದೆಯ ನಾಳಿಗೆ ಹಿಂದೆ ಅಂದಳು. ಬುರ್ಕಾ ತೆರೆದು ಬಿಟ್ಟಳು. ದ್ರೌಪದಿ ಅದಾಳ. ಈ ಕಡೆ ಬಾಯಿ, ಈ ಕಡೆ ಕೆರಿಯಾಗಿ ನಿಂತು. ವಚನ ಏನು ಕೊಟ್ಟಾನ, 10 ಮುಳುಗಟ್ಟಿಗೆ ಪಾಂಡವ್ರ ಅಂಶ ನಟಾಂಶ ಮಾಡ್ತೀನತ್ತಾನ. ಇಲ್ಲಿ ಅಕ್ಕಿಗೆ ಏನತ್ತಾನ, ಸೌಭಾಗ್ಯವತಿ ಅತ್ತಾನ. ಎಂದನ ಹಿಂದೆ ಅತ್ತಾನ. ಮತ್ತು ಹಿಂದರಿ ಅವ್ರಿಗೆ ಹೊಡಿಬೇಕಾಗ್ಯದ. ಇನ್ನು ಹ್ಯಾಂಗೆ ಮಾಡಲಿ ಅಂದ. ಯಾರಿ, ಭೀಷ್ಮಾಚಾರಿ ದೇವಿ, ನನಗೆಲ್ಲ ಮದುವೆಗೆ ಹಾಕಿದೆಯಲ್ಲ ದೇವಿ, ನಾರೇ ದುರ್ಯೋಧನಗೆ ನಾ ವಚನ ಕೊಟ್ಟಿದ, ಇನ್ನು ಹ್ಯಾಂಗೆ ಮಾಡಲಿ ಅಂದ ಕೂಡಲೇ ಅವಾಗಂದ, ಇವು ಎರಡೂ ಬಿಡುಗಡೆ ಮಾಡಬೇಕಾದ್ರೆ ನಿನ್ನ ಹಿಂದೆ ಒಬ್ಬ ಚಪ್ಪಲ್ ಹೊರವ ನೋಡು, ಅವನಿಗೆ ಕರಿ ಅಂದವ. ಯಾರೀ, ನಿನ್ನ ಹಿಂದೆ ಒಬ್ಬ ಚಪ್ಪಲ್ ಹೊರವ ನೋಡು, ಅವನಿಗೆ ಕರಿ, ಅವು ಎರಡೂ ಬಿಡುಗಡೆ ಮಾಡ್ತಾನವ. ನೋಡ್ರಿ ಪರಮಾತ್ಮ ಚಪ್ಪಲು 10 ಹಿಂದೆ ಬೆನ್ನ ಹತ್ಯಾನ. ಅವಾಗ ಶಿಖಂಡಿಗೆ ತಂದು ಇದ್ದಕ್ಕೆ ನಿಂದಿರಿಸಿ ಬಾಣಿನ ಮ್ಯಾಗ ಬಿದ್ದು. ದೊಡ್ಡ ಕಥೆಯದ ಸಂಕ್ಷಿಪ್ತದೊಳಗೆ ಹೇಳೋದು ನಿಮ್ಗೆ. ಬಾಣೆಲ್ಲ ಅರ್ಜುನ ಹೊಡೆದ ಬಾಣಿನ ಮ್ಯಾಗ ಮಕ್ಕೊಂಡು ಬಿಟ್ಟ. ದುರ್ಯೋಧನ ಬಂದ, ಹೊತ್ತಿತ್ತು ಬಂದ. ಏಯ್ ಭೀಷ್ಮ, ಏನು ಪ್ರತಿಜ್ಞೆ ಎಲ್ಲಿ ಹೋಯ್ತು ನಿಂದು ಕೇಳ್ದ. ಏನು ಪ್ರತಿಜ್ಞೆ, 10 ಮುಳುಗಟ್ಟಿಗೆ ಪಾಂಡವ್ರ ಅಂಶ ನಿರಂಶ ಮಾಡ್ತೀನಿ ಅಂದಿದ್ದು, ಎಲ್ಲಿ ಅದು ಪ್ರತಿಜ್ಞೆ, ಹಾಗೆ ಮುಂದೆ ಹೇಳಂದವ. ಮುಂದೆ ಏನು ಹೇಳ್ತಿ, ನನಗೆ ಹೊಡಿದಾಗ್ಲಿಕ್ಕಂದ್ರೆ ನಾ ಭೂಮಿ ಮ್ಯಾಗ ಇರಂಗಿಲ್ಲ ಅಂದ. ನಾ ಎಲ್ಲಿ ಭೂಮಿ ಮ್ಯಾಗಿದ್ದೀನಿ, ಈಗ ಬಾಣಿನ ಮ್ಯಾಗಿದ್ದೀನಲ್ಲ ಅಂದವ. ಯಾಕ್ರಿ, ನಾ ಭೂಮಿ ಮ್ಯಾಗಿಲ್ಲ ಬಾಣಿನ ಮ್ಯಾಗಿದ್ದೀನಿ ನೋಡಂದವ. ನೋಡ್ರಿ ಇದು ಯಾಕೆ ಹೇಳೋದದ, ಪರಮಾತ್ಮ ಭಕ್ತರಿಗೆ ಕಾಯ್ಲಕ್ಕೆ ಎಷ್ಟು ಕಷ್ಟ ಮಾಡ್ಯಾನ್ರಿ, ಚಪ್ಪಲ್ ಹೊತ್ತಾನ್ರಿ. ವಿಚಾರ ಮಾಡಿರಿ ನೀವು. ಇನ್ನೊಂದು ಗುರುವಿನ ಬಗ್ಗೆ ಹೇಳಿ ಮುಗಿಸೋದದು. ಯಾಕಂದ್ರೆ ಎಲ್ಲರೂ ಸ್ವಲ್ಪ ಮಾತಾಡೋರು ಅದಾರ. ಅಪ್ಪ ಅವ್ರು ನಿಮಗೆ 5 ದಿನಸ್ ಪರ್ಯಂತರವಾಗಿ ಅಖಂಡ ಹೇಳೋರದಾರ. ಇನ್ನೊಂದು ಗುರುವಿನ ಬಗ್ಗೆ ಹೇಳಿ ನಮ್ಮ ಮಾತಿಗೆ ವಿರಾಮ ಕೊಡೋದದ. ಒಬ್ಬ ನಿಜಾಮುದ್ದೀನ್ ಅಂತ ಹೇಳಿ ಗುರು ಇದ್ದ. ಅವನ ಶಿಷ್ಯ ಒಬ್ಬ ಉಮರ್ ಕವಿ ಇದ್ದ. ಅವ ಊರು ಬಿಟ್ಟು ಒಂದು ಆಲದ ಗಿಡದ ಬಡ್ಡಾಗ ಅವನು ಆಸನಿತ್ತು. ಊರಾಗ ಒಬ್ಬ ಬಡ ಮನುಷ್ಯ ಮಗಳಿಗೆ ಲಗ್ನ ಮಾಡಿ ಕೊಡಬೇಕಾದ್ರೆ ದುಡ್ಡು ಇದ್ದಿತ್ತಿಲ್ಲ. ಮನೆ ತಿರುಗಾಡಿ 10 ರೂಪಾಯಿ 2 ರೂಪಾಯಿ 8 ರೊಕ್ಕ ಬೇಡ್ತಿದ್ದು ಮಗಳಿಗೆ ಲಗ್ನ ಮಾಡ್ಲಕ್ಕೆ. ಒಬ್ಬ ಆನಂದ, ನಮಗೆ ಅಲ್ವಾನ್ಸ್ ಮಾಡ್ತಾರೆ ಸರ್, ಅವ್ರಂತವ್ರು ಅಂದರು, ಯಾಕೆ 10 ರೂಪಾಯಿ 2 ರೂಪಾಯಿ ಬೇಡ್ತೇವೆ, ಯಾರು ನಿನ್ನ ಮಗಳು ಲಗ್ನ ಆಗ್ತದೇನು. ಅಲ್ಲಿ ಒಬ್ಬ ನಿಜಾಮುದ್ದೀನ್ ಅಂತೇಳಿ ಒಬ್ಬ ಗುರುಗಳು ಅದಾರ ಊರು ಮಗ್ಗಲಕ್ಕೆ ಆಲದ ಗಿಡದ ಬಡ್ಡಾಗ. ಅವನಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡ್ರು. ಅಲ್ಲಿ ಲಕ್ಷಗಟ್ಟಲೆ ರೊಕ್ಕ ಇಡ್ತಾರೆ ಅವ್ರ ಮುಂದೆ, ಗುರುಗಳ ಮುಂದೆ. ಸೊಮ್ಮೆ ತೊಗೊಂಡು ಬಾ ಅವ್ರು, ನಾನು ಅವ್ರಲ್ಲ ಬಿಡೋರಲ್ಲ, ಹೋಗಿ ನೀ ಅಂದವ. ಯಾಕಾಗಲ್ದು 10 ರೂಪಾಯಿ 20 ರೂಪಾಯಿ ತೊಗೊಂಡು ಏನು ಮಾಡೋದು ಅಂತೇಳಿ ಆ ಗುರುವಿನ ಹಂತಿಲಿ ಹೋದ. ಹೋಗಿ
ನಮಸ್ಕಾರ ಮಾಡಿ ಕೂತ ದಿನ 1,50,000 ಇಡವ್ರು ಮಂದಿ ತಂದು 10,000 ಇಡವ್ರು. ಇವ ಬೆಳಗಾನ ಹೊತ್ತು ಹೊಂಡ್ತಾನೆ ಕೂತ್ರು, ಒಬ್ಬರು ಇಡಲ್ರಲ್ಲಿ. ಇವ ಹೋಗಿ ಕುಂಡ್ರಾಣ, ಅವ ಹೊತ್ತು ಹೊಂಟಂದ ಬೆಳಗಾನ ಕೂತಿದ, ಯಾರು ಇಡಲ್ರಿ ಅಂದ. ದಿನ ಇಡ್ತಿರೋ ನೀ ಬಂದು ಕುಂಡ್ರಾಣ ಇಡಲಾಗ್ಯಾರ, ನಾರೇ ಅನ್ ಮಾಡಲಿ ಅಂದ ಗುರು. ದಿನ ಇಡ್ತಿರು 50,000 ಗಟ್ಟಲೆ ಬರ್ತೀವಿ, ನೀ ಬಂದು ಕೂತಿದ್ದು ಇಡಲಾಗ್ಯಾರ ಅಂದ. ಮತ್ತು ಒಂದು ರಾತ್ರಿ ಒಂದು ಹಗಲು ಕೂತದಕ್ಕೆ ನೀನು ಲಾಭ ಏನಾಯಿತು? ಯಾನರಿ ನಿನ್ನ ಕೈದಿಂದ ಕುಡು ಒಂದವ, ಮಗಳಿಗೆ ಲಗ್ನ ಮಾಡವ. ಯಾನರು ಕೊಡು, ಯಾನ ಕೊಡ್ಲಾಕ ನನ್ನ ಅಂತಿಲ್ಲ ಅನ್ನೋದು. ನಿನ್ನ ಕೈದಿಂದ ಏನು ಕೊಡ್ತಿ ಕೊಡು. 2 ಚಪ್ಪಲ್ ಅವು ನೋಡಂದವ ಗುರು. ಏನಾವಲ್ಲ ಅವು, ಇವು 2 ಚಪ್ಪಲ್ ಅವು ನೋಡಂದ. ಅವರೇ ಬಿಟ್ಟು ಏನು ಮಾಡಲಿ, ಅವರಿಗೆ ಕೊಡು ಅಂದವ. ಅವರೇ ಬಿಟ್ಟು ಏನು ಮಾಡಲಿ ಅಂದವ, ಕೂತವ ಕೊಡು ಅಂದ. 2 ಗುರುಗಳು ಎತ್ತಿ ಕೊಟ್ಟರು, 2 ಪಾದರಕ್ಷಿ ತನ್ನ ಪಿಶ್ವ್ಯಾಗ ಹಾಕ್ಕೊಂಡು ಹೊಂಟಿವ. ಇವನಿಗೆ ಚಿಂತೆ ಆಯ್ತು ರೀ. ನಾಳೆಗೆ ಬೀಗ್ರ ಚಡ್ಚಾಣ ಸಂತಿಗೆ ಬಾ ಅಂದ್ರೆ ಏನು ಚಪ್ಪಲ್ ತೊಗೊಂಡು ಹೋಗುದ ಅಲ್ಲಿ? ಯಾನು ಒಯ್ಬೇಕಂದವ. ನಾಳೆಗೆ ಬಾ ಅಂದ್ರೆ ಏನು, ಹೆಂಡ್ರ ಮಕ್ಕಳು 3 ದಿನ ಹೋಗಿದ್ದು ಯಾನ್ ತೊಗೊಂಬಂದಿದ್ದು ಅಂತ ಕೇಳಿದ್ರಿ, ಯಾನ್ ಚಪ್ಪಲ್ ತೋರಿಸಲಿ ಅವ್ರಿಗೆ ಎಂತ ಇವ್ಯಾಡು ಕೊಳ್ಳಿಗೆ ಹಾಕ್ಕೊಂಡು ಇವು ಯಾರಿಗಾರು ಕೊಡ್ಬೇಕಂತ ಹೇಳಿ ಬ್ಯಾಸ್ಗೆ ಬಿಸಿಲ ಹಾದಿ ಮ್ಯಾಗ ಬೇವಿನ ಗಿಡದ ನೆಳ್ಳ ಅವು 2 ಚಪ್ಪಲ್ ತಗೊಂಡು ಪಿಶ್ವಿ ಮ್ಯಾಗಿಟ್ಟು ಯಾರಿಗಾರು ಮಾರಿ ಹೋಗ್ಬೇಕಂತ ಕೂತ 2 ಚಪ್ಪಲ್ ತೆಗೆದು ಇಟ್ಕೊಂಡು ಕೂತ. ಹಾದಿ ಕೂಡಿ ಮಂದಿ ಹೋಗ್ತಿತ್ತು. ಆ ಗುರುವಿನ ಶಿಷ್ಯ ಬರ್ತಿದ್ದ, ಉಮರ್ ಕವಿ, ನಿಜಾಮೋದಿನ ಶಿಷ್ಯ ಉಮರ್ ಕವಿ ಅಂತ ಹೇಳಿ ಆ ಗುರುವಿನ ಶಿಷ್ಯ ಇವ ಬರ್ತಿದ್ದ. 10 ಆನೆ, 10 ಕುದುರೆ, 10 ಒಂಟಿ, ಒಂದ್ರ ಮ್ಯಾಗ ಮುತ್ತ, ಒದ್ರ ಮ್ಯಾಗ ರತ್ನ, ಒದ್ರ ಮ್ಯಾಗ ಬೆಳ್ಳಿ, ಬಂಗಾರ, ವಜ್ರ ಎಲ್ಲ 10 ಆನೆ, 10 ಒಂಟಿ, 10 ಕುದುರೆ ಎಲ್ಲ ಹೇರ್ಕೊಂಡು ಆ ಗುರುವಿಗೆ ಕೊಡ್ಲಕ್ಕೆ ಹೊಂಟಿದತ್ರಿ. ಇವು ಗುರುವಿನ ಚಪ್ಪಲ್ ತೊಗೊಂಡು ಮಾರ್ಲಕ್ಕೆ ಕೂತೇವೆ ನೀವು ಹಾದಿ ಮ್ಯಾಗ. ಇವ ಯಾವಾಗಲೇ ಹೋಗಿ ಬರೋವ ನೋಡ್ದು ಚಪ್ಪಲ, ನಮ್ಮ ಗುರುವಿನ ಚಪ್ಪಲ್ ಇಲ್ಯಾಕ ಅಂದ. ಇವೆಲ್ಲ ಆನೆ ಕುದುರೆ ಎಲ್ಲ ಬಂದು ನಿತ್ತರು ನೆಳ್ಳಾಗ. ಇವು ಇಲ್ಯಾಕೋ ಚಪ್ಪಲ್ ಅಂದ, ಮಾರ್ಲಕ್ಕೆ ಇಟ್ಟಿನಂದ. ಅವಂದ ನನ್ನ ಗುರುವಿನ ಚಪ್ಪಲ್ ನಾ ತೋಬೇಕು, ಯಾನು ಹೇಳ್ತಾನೆ ಕೇಳ್ಬೇಕಂತ ಹೇಳಿ ಆನೆ ಮ್ಯಾಗಿಂದ ಇಳ್ದಂದ. ಏನು ಹೇಳ್ತಿ ಚಪ್ಪಲ್ಕಂದ. ನಂದ ಇವು ನನ್ನ ಕೈ ಬಿಡಬೇಕಾಗ್ಯದ. ಭಕ್ಳು ಹೇಳ್ದ ತೋಳಿಕಂದ್ರೆ ಹೆಂಗೆ ಮಾಡೋದಂದ ಅವ ಮಾರವ. ಅವ ಅಂತಂದು ತೋಳವ ಖಂಡಪಟ್ಟಿ ಬೇಡ್ದ. ನಾ ಥ್ವಾಡ್ಯದಕ್ಕೆ ಬೇಡ್ಲಿಕ್ಕಂದ್ರೆ ಕುಡ್ಲಿಕ್ಕಂದ್ರೆ ಹೆಂಗೆ ಮಾಡೋದು ಇವ ಅಂದ. ನೋಡಿ ಹೆಂಗದ, ನಾ ಥ್ವಾಡೆ ಬೇಡ್ದ ಕುಡ್ಲಿಕ್ಕಂದ್ರೆ ಹೆಂಗೆ ಮಾಡೋದತ್ ಇವ ಆತಾನ. ಭಾಳ ಹೇಳ್ದ ತೋಳಿಕಂದ್ರೆ ಹೆಂಗೆ ಮಾಡೋದತ್ ಅವ ಆತಾನ. ಇನ್ನು ಹೆಂಗೆ ಮಾಡಬೇಕು ಅಂತ ನಾನು ಅವ ಏನಂದ್ರಿ ಮಾರವ, ನಿನ್ನ ಹಂತಿಲಿ ಒಟ್ಟು ಕೊಟ್ಟು ಒಯ್ದು ಬಿಡು ಅಂದವ. ನಿನ್ನ ಹಂತಿಲಿ ಎಟ್ಟದ ಅಟ್ಟು ಕೊಟ್ಟು ಒಯ್ದು ಬಿಡು. ನೋಡ್ರಿ 10 ಆನೆ, 10 ಒಂಟಿ, 10 ಕುದುರೆ ಮ್ಯಾಗ ಬೆಳ್ಳಿ, ಬಂಗಾರ, ಮುತ್ತು, ರತ್ನ ಹಿರ್ಕೊಂಡು ಬಂದವ. ಇವಿಷ್ಟೆಲ್ಲ ಕೊಟ್ಟರೆ ಕೊಡ್ತೀಯನಂದ. ಒಳ್ಳೆ ಕೊಡು ಅಂದವ. ನೋಡ್ರಿ 2 ಚಪ್ಪಲ್ಕ ಬಂಗಾರ, ಬೆಳ್ಳಿ, ಮುತ್ತು, ರತ್ನ ತುಂಬ್ಕೊಂಡು ನಿಂತಾವ. ಇದು ಏನೋ ಹುಚ್ಚು ಕಾಣಿಸ್ತದೆ ಅಂಥೇಳಿ ಅವ್ನು ಚಪ್ಪಲ್ ಅವ್ನ ಕೈಯಾಗ ಕೊಟ್ಟ ಆನೆ ಕುದುರೆ ಎಲ್ಲ ತೊಗೊಂಡು ಓಡಿಸ್ಲಕತ್ತ. ಏಸು ಮಂದಿ ಲಗ್ನ ಮಾಡಿ ಹೋಗಂದ. ತೊಗೊಂಡಿವು 2 ಚಪ್ಪಲ್ ತೊಗೊಂಡು ಶಿಷ್ಯ ಎಲ್ಲಿಗೆ ಹೋದ? ಆ ಆಲದ ಗಿಡದ ಬಡ್ಡಿ ಆ ಗುರುಗಳು ಕೂತಿರಲ್ರಿ ಅಲ್ಲಿಗೆ ಹೋದ. ಅವನ ಮುಂದೆ ಚಪ್ಪಲಿಟ್ಟು ನಮಸ್ಕಾರ ಮಾಡ್ದ. ಇವ್ಯಾಂಗೆ ಸಿಕ್ಕು ನಿನಗಂದ ಗುರುಗಳು. ಇವು ಬಾಬಾ ಕೊಂಡು ತಂದಿನ್ರಿ ಅಂದವ. ಎಟ್ಟು ಕೊಟ್ಟು? 10 ಆನೆ, 10 ಒಂಟಿ, 10 ಕುದುರೆ. ಅವ್ರ ಮ್ಯಾಗ ಎಟ್ಟು ಹೊರತಾವಟ್ಟು ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ ಇಷ್ಟು ಎಲ್ಲ ಕೊಟ್ಟು ತಂದಿನ ಬಾಬಾ ಅಂದ. ಅವಾಗ ಅವ ಏನಂದತ್ರಿ, ಸಸ್ತಾನೆ ಹೊಡೆದಿದೆಯಲ್ಲ ಅಂದತ್ತವ. ಎಷ್ಟು ಸಸ್ತಾ ಹೊಡೆದಿ ಅಂದತ್. ಕಾರಣ ಏನು? ನಮ್ಮ ಬಿಜಾಪುರ ಜಿಲ್ಲಾ, ಸೋಲಾಪುರ ಜಿಲ್ಲಾ ಇದು ಎಲ್ಲ ಮಾರಿದ್ರು ಒಬ್ಬ ಗುರುವಿನ ಚಪ್ಪಲದ ಕಿಮ್ಮತ್ತಾಗುವುದಿಲ್ಲ ಅಂತೇಳಿ ಹಿಂಗೆ ವೇದ ಹೇಳ್ತಾರೆ. ಅದಕ್ಕೆ ಅಂಥ ಗುರುವಿನ ನಾವು ಕಳ್ಕೊಂಡಿದೆ ಅಂತ ತಿಳ್ಕೊಬೇಡ್ರಿ. ಸದಾ ನಮ್ಮ ಮನದಲ್ಲಿ ಉಳ್ಕೊಂಡಾಳೆ. ಎದ್ದು ಕೂಡಲೇ ತಮ್ಮ ಹಾಸಿಗೆಗಳು ಎದ್ದು ಕೂಡಲೇ ಗುರುದೇವ ಆಶ್ರಮಕ್ಕೆ ಕಡೆ ಮೋತಿ ಮಾಡಿರಿ, ಮನ್ಕೊಳ್ಳೊಳಗೆ ಅವ್ರ ಕಡೆ ಕೈ ಮುಗಿರಿ. ಸದಾ ಪರಮಾತ್ಮ ನಿಮ್ಮ ಬಗಲಲ್ಲಿರ್ತಾನೆ, ನಿಮ್ಮ ಹೃದಯದಲ್ಲಿರ್ತಾನೆ, ನಿಮ್ಮ ನಾಲಿಗೆ ಮ್ಯಾಗಿರ್ತಾನೆ. ಇದಿಷ್ಟೇ ಸದಾ ಅವ್ರ ಮ್ಯಾಗ ಒಂದು ಪ್ರೇಮ ಭಕ್ತಿ ಇಟ್ಟರೆ ಅಂದ್ರೆ ಪರಮಾತ್ಮ ಸದಾ ಗುರುಗಳು ನಮ್ಮ ಬೆನ್ನು ಬಿಟ್ಟವರು ಎಲ್ಲಿ ಹೋಗೋದಿಲ್ಲ ಅಂತ ಹೇಳಿ ಹಿಂಗೆ ವೇದಶಾಸ್ತ್ರ ಹೇಳ್ತದೆ. ಅಪ್ಪವ್ರು ಇದರ ಬಗ್ಗೆ 5 ದಿನದ ಪರ್ಯಂತರವಾಗಿ ಅಖಂಡ ನಿಮಗೆ ಜ್ಞಾನ ಕೊಡೋರು ಅದಾರ. ಇದಕ್ಕಿಂತ ಹೆಚ್ಚಿಗೆ ಮಂದಿ ಕರ್ಕೊಂಡು ಬರ್ರಿ. ಇದೇ ಪುಣ್ಯ ಅದ. ದಾರು ಕುಡ್ಲಕ್ಕೆ ಅದು ಒಯ್ಬೇಡ್ರಿ ದಾಬಾಕ
ಖರ್ಚು ಮಾಡಿ ಇಲ್ಲಿಗೆ ತೊಗೊಂಬರ್ರಿ, ಇದು ಪುಣ್ಯ ನಿಮ್ಮ ಪದರಾಗಿರ್ತದೆ, ಮಹಾತ್ಮ ಇದು ಅಂತ ಕೆಳಗ ಇಟ್ಕೊಡಿ, ಕರ್ಕೊಂಡು ಬರ್ರಿ. ಅದಕ್ಕೆ ನಮಗೆ 2 ಮಾತು ಅಪ್ಪ ಅವ್ರು ಯಾವಾಗ ಕರೆಸಿ ನಮಗೆ 2 ಮಾತು ಹೇಳಕ್ಕೆ ಹಚ್ತಾರೆ. ಅವ್ರ ಪಾದಿಗೆ ನಮಸ್ಕಾರ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ. ಅತ್ತ ಭಾಳ ತಾನು ಹೇಳ್ತಾರೆ ಅಂತೇಳಿ ಎಲ್ಲರೂ ಆ ಕಡೆ ಲೈಟ್ ಅದು ಬಂದಾವ ಅಂತೇಳಿ ಆ ಕಡೆ ತೆಲಿ ಅಂತ ತೆಗೀರಿ. ಈ ಎಷ್ಟೊಪ್ಪ 50-100 ವರ್ಷ ಆಯ್ತು, ಲೈಟ್ ಬರ್ತಾವೆ ಹೋಗ್ತಾವೆ, ಮನೆ ಅದೇ ಆ ಕಡೆ ಬಿಡ್ರಿ. ಇಲ್ಲಿ ಬಂದ ಬಳಕ ಒಳಗಿಂದೆಲ್ಲ ತೆಗೆದು ಅವ್ರ ಮ್ಯಾಗ ಭಾರ ಹಾಕಿಕೊಂಡ್ರಿ. ಇನ್ನೊಂದಿಬ್ಬರು ಹೇಳೋರು ಅದಾರ, ಮುಂದೆ ಅಪ್ಪ ಅವ್ರು 5 ದಿನದ ಪರ್ಯಂತರವಾಗಿ ಹಾಕೊಂಡು ಹೇಳ್ತಾರೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ.